ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಪ್ರತಿದಿನದಂತೆ ಇವತ್ತು ಕೂಡ ಮಧ್ಯಾಹ್ನ 3 ಗಂಟೆಗೆ ದಿನದ ವಿದ್ಯಮಾನವನ್ನ ಪ್ರಶ್ನೆಗಳ ಮೂಲಕ ಮತ್ತಷ್ಟು ಆಳವಾಗಿ ಹಾಗೆ ವಿಭಿನ್ನವಾಗಿ ವಿವರಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೂ ಕೂಡ ಇದೇ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋಕೆ, ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಆ ಸುದ್ದಿಯ ಸುತ್ತ ಇರುವ 3 ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ, ಯಾವ ಸುದ್ದಿ ಅದು ಅನ್ನೋದು. ಏನು ಅನ್ನೋ ಪ್ರಶ್ನೆಗೆ ಉತ್ತರ ಪೆನ್ ಡ್ರೈವ್ ಸೀಕ್ರೆಟ್. ನಿನ್ನೆ ಕುಮಾರಸ್ವಾಮಿ ಅವರು ತಮ್ಮ ಕಿಸೆಯಿಂದ ತೆಗೆದು ತೋರಿಸಿದ ಪೆನ್ ಡ್ರೈವ್, ಇದರಲ್ಲಿ ಆಡಿಯೋ ಬಾಂಬ್ ಇದೆ, ಆಡಿಯೋ ಸಾಕ್ಷ್ಯ ಇದೆ, ವರ್ಗಾವಣೆ ದಂಧೆ ಹಾಗೆ ಸಚಿವರೊಬ್ಬರು ಇದರಲ್ಲಿ ತಗಲಾಕೊಳ್ಳೋ ಸಾಧ್ಯತೆ, ಈ ರೀತಿ ಪುಂಕಾನುಪುಂಕ ಆರೋಪವನ್ನ ಮಾಡಿದ್ರು. ಅದೇ ಪೆನ್ ಡ್ರೈವ್ ನ ಸೀಕ್ರೆಟ್ ಇವತ್ತು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಯಾರ ನಡುವೆ ನಡೀತು ಇವತ್ತಿನ ಮಾತುಕತೆ ಪೆನ್ ಡ್ರೈವ್ ಸಲುವಾಗಿ? ಆ ಪ್ರಶ್ನೆಗೆ ಉತ್ತರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಹಾಲಿ ಸಚಿವರಾದ ಕೆಜೆ ಜಾರ್ಜ್ ಅವರ ನಡುವೆ ನಡೀತು ಮಾತುಕತೆ. ಯಾಕೆ ಅನ್ನೋ ಮತ್ತೊಂದು ಪ್ರಶ್ನೆಗೆ ಉತ್ತರ ವರ್ಗಾವಣೆ ದಂಧೆಯ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ನಿನ್ನೆ ಕೂಡ ಹೇಳಿದ್ರು, ಇಂಧನ ಇಲಾಖೆಯಿಂದಲೇ 2 ಟ್ರಾನ್ಸ್ಫರ್ ಆಗಿದೆ, ಒಂದೊಂದು ಟ್ರಾನ್ಸ್ಫರ್ಗೆನೆ 10 ಕೋಟಿಯಷ್ಟು ಡೀಲಿಂಗ್ ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ರು. ಇಂಧನ ಇಲಾಖೆ ನೇರವಾಗಿ ಕೆಜೆ ಜಾರ್ಜ್ ಅವರ ಅಡಿಯಲ್ಲಿ ಬರುವಂತಹ ಇಲಾಖೆ. ಹೀಗಾಗಿ ಇವತ್ತು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಕೆಜೆ ಜಾರ್ಜ್ ಅವರು ಪ್ರತಿ ಸವಾಲನ್ನ ಹಾಕಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಹಾಗಾದ್ರೆ ಕುಮಾರಸ್ವಾಮಿ ಹಾಗೆ ಕೆಜೆ ಜಾರ್ಜ್ ನಡುವೆ ಸದನದಲ್ಲಿ ನಡೆದ ಮಾತುಕತೆಯ ಡೀಟೇಲ್ಸ್ ಗಮನಿಸ್ತಾ ಹೋಗೋಣ. ಇವತ್ತು ಸದನ ಕಲಾಪದ ಸಂದರ್ಭದಲ್ಲೂ ಕೂಡ ಪೆನ್ ಡ್ರೈವ್ ನದ್ದೇ ಗದ್ದಲ ಮುಂದುವರೆದಿದೆ. ವರ್ಗಾವಣೆ ಬಗ್ಗೆ ದಾಖಲೆ ಕೊಡಿ ಅಂತ ಹೇಳಿ ಕೆಜೆ ಜಾರ್ಜ್ ಪ್ರಶ್ನೆ ಮಾಡಿದ್ದಾರೆ. ನೀವು ಹೇಳಿದ್ರಲ್ಲ, ಇಂಧನ ಇಲಾಖೆಯಲ್ಲೇನೆ 2 ಟ್ರಾನ್ಸ್ಫರ್ ಆಗಿದೆ ಒಂದೇ ದಿನ, ಒಂದು ವರ್ಗಾವಣೆಗೆ 10 ಕೋಟಿಯಂತೆ ಇಲ್ಲಿ ದಂಧೆ ನಡೀತಿದೆ ಅನ್ನೋ ಆರೋಪ ಮಾಡಿದ್ರಲ್ಲ. ಕೇವಲ ಆರೋಪ ಮಾಡಿದ್ರೆ ಸಾಕಾಗೋದಿಲ್ಲ, ಬದಲಾಗಿ ಈ ವರ್ಗಾವಣೆ ಬಗ್ಗೆ ದಾಖಲೆಯನ್ನ ಪ್ರೊಡ್ಯೂಸ್ ಮಾಡಿ ಅನ್ನೋ ನೇರ ಪ್ರಶ್ನೆಯನ್ನ ಕೇಳಿದ್ದಾರೆ ಕೆಜೆ ಜಾರ್ಜ್. ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟ ಕುಮಾರಸ್ವಾಮಿ ಅವರು, ರಾಜೀನಾಮೆ ಕೊಡ್ತೀನಿ ಅಂತ ಒಪ್ಕೊಳ್ಳೋದಾದ್ರೆ ನಾನು ರಹಸ್ಯವನ್ನ ಬಯಲು ಮಾಡೋಕೆ ಸಿದ್ಧ ಅಂತ ಕೌಂಟರ್ ಸವಾಲನ್ನ ಎಸೆದಿದ್ದಾರೆ. ಆಡಿಯೋ ವ್ಯವಸ್ಥೆ ಮಾಡಿಸಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇದಕ್ಕೆ ಮಾತುಕತೆ ಕೂಡ ನಡೆದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ಜೊತೆಗೇನೆ ಕೇವಲ ಕುಮಾರಸ್ವಾಮಿ ಅವರ ಆರೋಪ ಮಾತ್ರ ಅಲ್ಲ, ಜಾರ್ಜ್ ಹಾಗೆ ಎಂ ಬಿ ಪಾಟೀಲ್ ಸೇರೇನೆ ಬರೋಬ್ಬರಿ 2400 ಕೋಟಿಯಷ್ಟು ಅಕ್ರಮ ಮಾಡ್ತಿದ್ದಾರೆ ಅಂತ ಹೇಳಿ ಯತ್ನಾಳ್ ಕೂಡ ಕುಮಾರಸ್ವಾಮಿ ಅವರ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ಇದೇ ಕಾರಣಕ್ಕೆ ಸದನದಲ್ಲಿ ಗದ್ದಲ ಏರ್ಪಡ್ತು. ಗದ್ದಲ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಕಲಾಪವನ್ನ ಮುಂದೂಡುವ ಹಂತಕ್ಕೆ. ಹಾಗಾದ್ರೆ ಯಾವ ರೀತಿ ಇತ್ತು ಈ ಪೆನ್ ಡ್ರೈವ್ ಸೀಕ್ರೆಟ್ ನ ಸುದ್ದಲ ಮಾತಿನ ಚಕಮಕಿ ಗಮನಿಸೋಣ. ಸಿಐಡಿದು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ನಂತರ ಸಿಬಿಐ ಕೇಳಿದ್ರ, ಡಿ ಕೆ ರವಿ ಅವ್ರ ಕೇಸಲ್ಲಿ ಸಿಬಿಐ ಕೇಳಿದ್ರ, ಒಂದೇ ವಾರದಲ್ಲಿ ಸತ್ಬಿಟ್ಟು ಸಿಬಿಐ ಕೊಟ್ಟಿದ್ದೀವಿ. ಅದೇ ರೀತಿ ಗಣಪತಿ ಇದರಲ್ಲಿ ಸಮೇತ ನೀವು ಇದೇ ತರ ಮಾಡಿ ಎಲ್ಲ ಗಲಾಟೆ ಮಾಡಿಬಿಟ್ಟು ಕುಶಾಲನಗರಕ್ಕೆ ಹೋಗ್ಬಿಟ್ಟು ಎಲ್ಲ ಮಾಡಿದ್ರ, ಅದು ಸಿಬಿಐ ಕೊಟ್ಟಿದ್ದೀವಿ. ನನಗೇನಂತ ಹೇಳ್ಬಿಟ್ರೆ, ನೀವು ಒಂದು ದಿವಸ ಆದರೂ ಅದು ವಿಷಯ ಸಿಬಿಐ ರಿಪೋರ್ಟು ಸಿಐಡಿ ರಿಪೋರ್ಟ್ ಬಂದ್ಮೇಲೆ ತಪ್ಪಾಯ್ತು ಅಂದ್ರೆ ಒಂದು ದಿವಸ ಆದ್ರೂ ಹೇಳಿದ್ರ, ನೀವೆಲ್ಲ ಇಲ್ಲಿ ಮಾತಾಡ್ತೀರಾ, ನಿಮಗೆ ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದ ನೀವು? ನಿನ್ನೆ ನೀವು ಹೇಳ್ತಾರ ಇಂಧನ ಇಲಾಖೆಯಲ್ಲಿ 5 ಕೋಟಿ 10 ಕೋಟಿ ಟ್ರಾನ್ಸ್ಫರ್ಗೆ ಆಗಿದೆ, ಪೆನ್ ಡ್ರೈವ್ ಇದೆ ಅಂತ ಹೇಳ್ತಿರಲ್ಲ, ದಯವಿಟ್ಟು ಕೊಡಿ ಪೆನ್ ಡ್ರೈವ್. ಸುಮ್ಮನೆ ನೀವು ನಿಜವಾಗಿ ನೀವು ಇಲ್ಲಿ ಭಾಷಣ ಮಾಡಿ ತೇಜವಾದ ಮಾಡಿಬಿಡ್ತೀರಾ. ದಯವಿಟ್ಟು ಅದು ಮಾಡ್ಲಿಕ್ಕೆ ಹೋಗ್ಬೇಡಿ. ನಮಗೂ ಗೊತ್ತಿದೆ ತೇಜವಾದ ಮಾಡ್ಲಿಕ್ಕೆ. ದಯವಿಟ್ಟು ಸಾಕ್ಷ್ಯಾಧಾರ ಇದ್ರೆ, ಎವಿಡೆನ್ಸ್ ಇದ್ರೆ ಮಾತಾಡಿ. ಇವತ್ತು ಎನ್ಕ್ವೈರಿ ಇದೇ ವಿಷಯನೇ. ನಿಮ್ಮ ಎನ್ಕ್ವೈರಿ ಮೇಲೆ ತಾವು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡು ಒಂದು ಡೆತ್ ನೋಟ್ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು, ಬೇರೆದೆಲ್ಲ ಇಟ್ಕೊಂಡು ಮಾತಾಡ್ತಾ ಇರೋದಿಲ್ಲ. ಹಂಗೆ ಮಾತಾಡಿದ್ರ ಯಾವ್ದ್ರಲ್ಲಿ? ಗಣಪತಿ ವಿಚಾರ, DSP ಗಣಪತಿ ವಿಷಯದಲ್ಲಿ ಎಷ್ಟು ಮಾಡಿದ್ರ? ಗಣಪತಿ ವಿಷಯದಲ್ಲಿ ಅವನೇನ್ ಡೆತ್ ನೋಟ್ ಇಟ್ಟಿದ್ರು? ಅಧ್ಯಕ್ಷರೇ, ಹಿರಿಯರೆಲ್ಲ ಹೇಳ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀವಿ.
ಒಂದ್ ಕಡೆ ಕುಮಾರಸ್ವಾಮಿ ಅವರು ಸಿಡಿಸಿದ್ದ ಪೆನ್ ಡ್ರೈವ್ ನ ಬಾಂಬ್ ಈ ಮಟ್ಟಿನ ಸದ್ದು ಗದ್ದಲಕ್ಕೆ ಕಾರಣವಾದ್ರೆ ಮತ್ತೊಂದು ಬಾಂಬ್ ಅನ್ನ ಕೂಡ ಸಿಡಿಸಿದ್ರು ಕುಮಾರಸ್ವಾಮಿ ಅವರು. ಅದೇ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಮುಂದಿನ ಸುದ್ದಿ ಯಾವುದು, ಅದರ ಸುತ್ತ ಇರುವ 3 ಪ್ರಶ್ನೆ ಯಾವುದು, ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವ್ರದ್ದು ಏನ್ ಸುದ್ದಿ ಅನ್ನೋ ಎರಡನೇ ಪ್ರಶ್ನೆಗೆ ಶ್ಯಾಡೋ ಸಿಎಂ ಅನ್ನೋ ಆರೋಪ ವಿರೋಧ ಪಕ್ಷದವರು ಮಾಡ್ತಿದ್ದಾರೆ. ಇದಕ್ಕೂ ಕೂಡ ಮೂಲ ಕುಮಾರಸ್ವಾಮಿ ಅವರ ಆರೋಪ. ವೈಎಸ್ಟಿ ಟ್ಯಾಕ್ಸ್ ಅಂತ ಹೇಳಿ ಕಲೆಕ್ಟ್ ಆಗ್ತಿದೆ ರಾಜ್ಯದಲ್ಲಿ ಅನ್ನೋ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ರು ಕುಮಾರಸ್ವಾಮಿ ಅವರು ಕಳೆದ 2-3 ದಿನಗಳ ಹಿಂದೆ. ಇದನ್ನೇ ಮುಂದುವರಿಸ್ತಾ ಇದೆ ರಾಜ್ಯ ಬಿಜೆಪಿ ಪಾಳೆಯ. ಮುಖ್ಯಮಂತ್ರಿಗಳೇನೋ ಇದ್ದಾರೆ ಸಿದ್ದರಾಮಯ್ಯ ಅವರು, ಆದ್ರೆ ಶ್ಯಾಡೋ ಸಿಎಂ ಆಗಿ ಕೆಲಸ ಮಾಡ್ತಾ ಇರೋದು ಅವರ ಪುತ್ರ ಯತೀಂದ್ರ ಅನ್ನೋ ಆರೋಪವನ್ನ ರಾಜ್ಯ ಬಿಜೆಪಿ ಪಾಳೆಯ ಮಾಡ್ತಾ ಇದೆ. ಯಾಕೆ ಈ ಆರೋಪ ಅನ್ನೋದಕ್ಕೆ ಉತ್ತರ ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪವನ್ನ ಮುಂದುವರಿಸ್ತಾ ಬಿಜೆಪಿಯವರು ಟ್ವೀಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ. ರಾಜ್ಯದಲ್ಲಿ ಆಡಳಿತವನ್ನ ನಡೆಸಲಿಕ್ಕೆ ಮತದಾರರು ಮತ ಹಾಕಿರೋದು ಕಾಂಗ್ರೆಸ್ ಗವರ್ನಮೆಂಟ್ಗೆ. ಇನ್ನು ಅದೇ ಎಲೆಕ್ಷನ್ ನಲ್ಲಿ ಹಿಂದೆ ಸರಿದಿದ್ದ ಯತೀಂದ್ರ ಅವರಿಗೆ ಈಗೇನು ಕೆಲಸ, ಅವರು ಶಾಡೋ ಸಿಎಂ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡಿ ಬಿಜೆಪಿ ಪಾಳೆಯ ಟ್ವೀಟ್ ಮಾಡಿದೆ. ಅಲ್ಲಿಗೆ ಟಾರ್ಗೆಟ್ ಯತೀಂದ್ರ ಕೇವಲ ಕುಮಾರಸ್ವಾಮಿ ಅವರ ಪಾಳೆಯ ಮಾತ್ರ ಅಲ್ಲ, ಬಿಜೆಪಿ ಪಾಳೆಯದಲ್ಲೂ ಕೂಡ ಆಗ್ತಾ ಇರೋದನ್ನ ನಾವು ಈ ಮೂಲಕ ಗಮನಿಸ್ತಾ ಹೋಗ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ವೈಎಸ್ಟಿ ಆರೋಪಕ್ಕೆ ಗುರಿಯಾಗಿದ್ರು. ಕುಮಾರಸ್ವಾಮಿ ಅವರು ಮಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಹೇಳಿ ಕಲೆಕ್ಟ್ ಆಗ್ತಾ ಇದೆ, ವರ್ಗಾವಣೆಯಿಂದ ಹಿಡಿದ್ಬಿಟ್ಟು ಸರ್ಕಾರದ ಯಾವುದೇ ಕೆಲಸ ಆಗ್ಬೇಕು ಅಂತಂದ್ರೂ ಕೂಡ ಕೇವಲ ರೆಕಮೆಂಡೇಶನ್ ಲೆಟರ್ ಅಲ್ಲ, 30 ಲಕ್ಷ ಹಾರ್ಡ್ ಕ್ಯಾಶ್ ಬೇಕು ಅಂತ ಕೂಡ ಕೇಳಲಾಗ್ತಾ ಇದೆ. ಇದರಲ್ಲಿ ವೈಎಸ್ಟಿ ಅಂತ ಹೇಳಿ ಸಪರೇಟ್ ಆಗಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಇದನ್ನೇ ಮುಂದುವರಿಸ್ತಾ ಬಿಜೆಪಿ ಟ್ವೀಟ್ ಮಾಡಿದೆ. ಶ್ಯಾಡೋ ಸಿಎಂ ಯತೀಂದ್ರ ಸಿದ್ದರಾಮಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಭಾವಚಿತ್ರ, ಅದರ ಹಿಂದೆ ಶ್ಯಾಡೋ ರೀತಿಯಲ್ಲಿ ಅಂದ್ರೆ ನೆರಳಿನ ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಕೂಡ ಅಳವಡಿಸಿ ಟ್ವೀಟ್ ಮಾಡಿದೆ ರಾಜ್ಯ ಬಿಜೆಪಿ ಪಾಳೆಯ. ಮಾಜಿ ಶಾಸಕರು ಮನೆಯಲ್ಲಿರ್ತಾರೆ, ಅವ್ರಿಗೂ ಹಾಗೆ ಈ ಆರೋಪಕ್ಕೂ ಸಂಬಂಧ ಇಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ರು. ಇದಕ್ಕೂ ಕೂಡ ಕೌಂಟರ್ ರಿಯಾಕ್ಷನ್ ಬಂದಿದೆ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ. ಮನೆಯಲ್ಲಿ ಇಟ್ಕೊಂಡೇ ಇಷ್ಟ ಆದ್ರೆ ಇನ್ ಕೇಸ್ ಹೊರಗೆ ಬಂದ್ಬಿಟ್ರೆ ಇನ್ ಹೇಗೆ ಅಂತ ಹೇಳಿ ಮರು ಪ್ರಶ್ನೆಯನ್ನ ಕೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನಾವೀಗ ಗಮನಿಸ್ತಾ ಇರೋದು ರಾಜ್ಯ ಬಿಜೆಪಿ ಪಾಳೆಯದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಮಾಡಲಾಗಿರುವ ಟ್ವೀಟ್. ಕಮಿಷನ್ ಮಾಸ್ಟರ್ ಇನ್ ದ ಶಾಡೋಸ್ ಆಫ್ ಚೀಫ್ ಮಿನಿಸ್ಟರ್ ಅಂತ ಟ್ಯಾಗ್ ಲೈನ್ ಅನ್ನ ಕೊಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾವಚಿತ್ರ, ಅದರ ಹಿಂದೆ ನೆರಳಿನ ಆಕೃತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಹಾಕಿ ಬಿಜೆಪಿ ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಟ್ವೀಟ್ ಮಾಡಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಮಾಡಿದ ಹೇಗಿತ್ತು, ಹಾಗೆ ಕುಮಾರಸ್ವಾಮಿ ಅವರ ಕೌಂಟರ್ ರಿಯಾಕ್ಷನ್ ಹೇಗಿತ್ತು ಕೇಳೋಣ. ಈ ರಾಜ್ಯದಲ್ಲಿ ದೇಶದಲ್ಲಿ GST ಅನ್ನೋದು ಬಂತು. ಈಗ ಈ ಸರ್ಕಾರದಲ್ಲಿ ಅದೆಂತದ್ದು ವೈಎಸ್ಟಿ ಅಂತ ತೆರಿಗೆ ಶುರುವಾಗಿದೆಯಂತೆ. ಅದೆಲ್ಲ ಚರ್ಚೆ ಆಗಬೇಕಲ್ಲ ಈಗ. ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲಪ್ಪ, ಅದಕ್ಕೆ ವೈಎಸ್ಟಿ ಅಂದ್ರೆ ಯಾರು ಜನ ಹೊರಗಡೆ ಜನ ಮಾತಾಡ್ತಾರೆ. ವೈಎಸ್ಟಿ ಟ್ಯಾಕ್ಸ್ ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸರ್ಕಾರದಲ್ಲಿ. ಯತೀಂದ್ರ ಅವ್ರೇನು ಅವ್ರು MLA ಅಲ್ವಾ, ex-MLA ಆಗಿರ್ಲಿಲ್ವಾ? ಅವ್ರ ಮನೆಯಲ್ಲಿ ಇದ್ದಾರೆ, ಅವ್ರ ಮೇಲೆ ಸುಮ್ಮನೆ ಹಾಗಾದ್ರೆ ಅವ್ರ ಮನೆ ಮಗ ಇದ್ನಲ್ಲ, ಅವ್ರ ಮನೆ ಮಗದ ಮೇಲೆ ಏನಂತ ಕರೆಯೋದು? ಅವ್ರ ಹೆಂಡತಿ MLA ಆಗಿದ್ರಲ್ಲ, ಅವ್ರ ತಮ್ಮ ಅವ್ರ ಅಣ್ಣ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ತಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ಅಣ್ಣನ ಮಕ್ಕಳೆಲ್ಲ MLA ಇವರೆಲ್ಲ ಆಗಿದಾರಲ್ಲ, ಏನಂತ ಕರಿಬೇಕು ಅವ್ರಿಗೆ? ಈ ರಾಜ್ಯದ ಮುಖ್ಯಮಂತ್ರಿಯ ನೆರಳಿನಲ್ಲೇ ಏನೇನ್ ನಡೀತಿದೆ ಅನ್ನೋದು ಬೀದಿಲ್ ಜಗಜ್ಜಾಹಿರ, ಬೀದಿಲ್ ಚರ್ಚೆ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಹೋದ್ರೆ ಮೈಸೂರಲ್ಲಿ ಚರ್ಚೆ ಮಾಡ್ತಾರೆ. ಮನೇಲಿ ಮಲಗವ್ರೆ ಅಂದ್ರಲ್ಲ, ಮನೇಲಿ ಮಲಿಕಂಡೆ ಹಂಗಿದ್ರೆ ಇಷ್ಟೆಲ್ಲ ಹೊರಗಡೆ ಬಂದಿದ್ದ ವಿಷಯ ಅಂದ್ರೆ ಇನ್ನು ಮನೆಯಿಂದ ಹೊರಗಡೆ ಬಂದ ಮೇಲೆ ಏನೇನಾಯ್ತದೆ, ಇನ್ನೇನೇನು ಬರಬಹುದು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಕುಮಾರಸ್ವಾಮಿ ಸಿಡಿಸಿದ ಬಾಂಬ್ ಅನ್ನ ಇದೀಗ ರೀಕ್ರಿಯೇಟ್ ಮಾಡಿ ಶ್ಯಾಡೋ ಸಿಎಂ ಟ್ಯಾಗ್ ಲೈನ್ ಕೊಟ್ಟು ಬಿಜೆಪಿ ಟ್ವೀಟ್ ಮಾಡಿದೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಕ್ಲಾರಿಫಿಕೇಶನ್ ಮಾಡೋ ಪ್ರಯತ್ನ, ಆದ್ರೆ ಇದು ಮತ್ತಷ್ಟು ರಾಜಕೀಯ ವಾಕ್ ಸಮರಕ್ಕೆ ವೇದಿಕೆ. ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ, ಕುಮಾರಸ್ವಾಮಿ ಅವರು ಹೇಳಿದಂತ ಆ ಒಂದು ಪದ ಏನಂದ್ರೆ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ರೀತಿಯಲ್ಲಿ ರಾಜ್ಯದಲ್ಲಿ ವೈಎಸ್ಟಿ ಇದೆ. ವೈಎಸ್ಟಿ ಅಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾರೆ. ಆ ಆರೋಪ ದಿನೇ ದಿನೇ ಅಸೆಂಬ್ಲಿಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸಾಕಷ್ಟು ರಾಜಕೀಯ ಟೀಕೆಗಳಿಗೆ, ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ತಾ ಇದೆ. ಇದಕ್ಕೆ ಇವತ್ತು ಖುದ್ದು ತಮ್ಮ ಮಗನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ.
ಕುಮಾರಸ್ವಾಮಿ ಮಾಡಿರುವಂತಹ ಆರೋಪದಲ್ಲಿ ಯಾವುದೇ ಒಂದು ಹುರುಳಿಲ್ಲ. ಕುಮಾರಸ್ವಾಮಿ ಏನಿದ್ರು ಕೂಡ ಹಿಟ್ ಅಂಡ್ ರನ್ ಕೇಸ್ ಅನ್ನುವಂತ ಒಂದು ಟಾಂಗ್ ಅನ್ನ ಕೂಡ ಕೊಡ್ತಾರೆ. ಜೊತೆಗೆ ಯತೀಂದ್ರ ಅವರು ಈ ಹಿಂದೆ ಶಾಸಕರಾಗಿದ್ರು, ಈಗ ಮಾಜಿ ಶಾಸಕರು, ಅವರು ಮನೆಯಲ್ಲಿದ್ದಾರೆ, ಅವ್ರು ಯಾಕೆ ಹಸ್ತಕ್ಷೇಪ ಮಾಡ್ತಾರೆ, ಇದ್ರಲ್ಲಿ ಯಾವುದೇ ರೀತಿಯಾದಂತ ಹುರುಳಿಲ್ಲ ಅನ್ನುವಂತ ಆರೋಪವನ್ನ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾರೆ. ಹಾಗೇನಾದ್ರು ದಾಖಲೆ ಇದ್ರೆ ಕೊಡಿ, ನಾವು ಅದನ್ನ ತನಿಖೆ ಮಾಡಿಸೋದಕ್ಕೂ ಕೂಡ ಸಿದ್ಧ ಅನ್ನುವಂತ ಒಂದು ಸಮಜಾಯಿಷಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾರೆ. ಅದಾದ ಬಳಿಕ ಅದಕ್ಕೆ ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಒಂದು ತಿರುಗೇಟನ್ನ ಕೊಡ್ತಾರೆ. ಯತೀಂದ್ರ ಅವರು ಮಾಜಿ ಶಾಸಕರಾಗಿ ಮನೆಯಲ್ಲಿದ್ದೇನೆ, ಇಷ್ಟೆಲ್ಲ ವರ್ಗಾವಣೆಗಳು, ಇಷ್ಟೆಲ್ಲ ವರ್ಗಾವಣೆಗೆ ಕಮಿಷನ್ಸ್ಗಳು, ಇಷ್ಟೆಲ್ಲ ಒಂದು ಅವ್ಯವಹಾರಗಳು ಕೃಷ್ಣಾದಲ್ಲಿ ನಡೀತಾ ಇದೆ. ಇನ್ನೇನಾದ್ರೂ ಕೂಡ ಅವರು ಶಾಸಕರಾಗಿ ಮನೆಯಿಂದ ಹೊರಗಡೆ ಬಂದ್ಬಿಟ್ರೆ ಇನ್ಯಾವ ರೀತಿಯಾದಂತಹ ಒಂದಷ್ಟು ಇವರು ಚಟುವಟಿಕೆಗಳನ್ನ ನಡೆಸಬಹುದು, ವರ್ಗಾವಣೆ ವಿಚಾರಗಳಾಗಿರ್ಬೋದು, ಟೆಂಡರ್ಗಳ ವಿಚಾರದಲ್ಲಿ ಯಾವ ರೀತಿಯಾಗಿ ಇವ್ರು ಮೂಗು ತೋರಿಸಬಹುದು ಅನ್ನುವಂತ ಟಾಂಗ್ ಅನ್ನ ಕೊಡ್ತಾರೆ. ಅದಾದ ಬಳಿಕ ಇದಕ್ಕೆ ಜೆಡಿಎಸ್ ಹಾಗೂ ಈಗ ಬಿಜೆಪಿ ಗಮನಿಸ್ತಾ ಇರಬಹುದು, ಒಟ್ಟು ಮೈತ್ರಿಯಾಗಿ ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವುದು ಮುಂದಾಗಿರುವಂತದ್ದು. ಕುಮಾರಸ್ವಾಮಿಯವರ ಈ ಒಂದು ಆರೋಪಕ್ಕೆ ಇವತ್ತು ರಾಜ್ಯ ಬಿಜೆಪಿ ಕೂಡ ತನ್ನ ಅಧಿಕೃತ ಟ್ವೀಟ್ ಮೂಲಕ ಒಂದು ಟಾಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಅದಕ್ಕೆ ಪೂರಕವಾದಂತೆ ಶಾಡೋ ಸಿಎಂ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಸಿದ್ದರಾಮಯ್ಯ ಅವರು ಕೈಕೊಟ್ಟು ನಿಂತಿದ್ದಾರೆ, ಅವರ ಒಂದು ನೆರಳಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ನಿಂತಿದ್ದಾರೆ. ಸೊ ಇದು ಮೀಟರ್ ಕಮಿಷನ್ ಅನ್ನುವಂತ ಆರೋಪವನ್ನು ಕೂಡ ಮಾಡಿ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಕೂಡ ಅವರ ಮಗ ಮಾಜಿ ಶಾಸಕ ಯತೀಂದ್ರ ಅವರೇ ಶಾಡೋ ಸಿಎಂ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ವರ್ಗಾವಣೆಗಳಲ್ಲಿ ಕಮಿಷನ್ ದಂಧೆಯನ್ನ ಫಿಕ್ಸ್ ಮಾಡುವಂತದ್ದು, ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಇವರೇ ಮಾಡ್ತಾ ಇದ್ದಾರೆ ಅನ್ನುವಂತ ಮತ್ತಷ್ಟು ಹುರಿಯೋ ಬೆಂಕಿಗೆ ಬೆಂಕಿಯನ್ನ ತುಪ್ಪಸಿರುವಂತ ಕೆಲಸವನ್ನ ಕೂಡ ರಾಜ್ಯ ಬಿಜೆಪಿ ಮಾಡಿದೆ. ಈ ಒಂದು ವರ್ಗಾವಣೆ ವಿಚಾರದಲ್ಲಿ ಆಗ್ತಾ ಇರುವಂತಹ ಅವ್ಯವಹಾರಗಳು, ಕಮಿಷನ್ ಆರೋಪಗಳಿದೆಯಲ್ಲ, ಈ ವಿಚಾರಗಳನ್ನ ಖುದ್ದು ಈಗ ಜೆಡಿಎಸ್ ಹಾಗೂ ಬಿಜೆಪಿ ಒಟ್ಟಾಗಿ ಸೇರಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಸಿಎಂ ಈಗ ಒಬ್ಬಂಟಿಯಾಗಿದ್ದಾರೆ ವಿಚಾರದಲ್ಲಿ, ಅವರ ಜೊತೆಗೆ ಶಾಸಕರು, ಸಚಿವರುಗಳು ಕೂಡ ಒಂದು ಸಾಥನ್ನ ಕೊಟ್ಟು ಈ ಒಂದು ಕೌಂಟರ್ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರಾ, ಕಾದ್ ನೋಡ್ಬೇಕಾಗಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ರಾಜಕೀಯ ವಾಕ್ಸಮರ ಕೇವಲ ಇಲ್ಲಿಗೆ ಮಾತ್ರ ನಿಂತಿಲ್ಲ, ಬದಲಾಗಿ ಮತ್ತಿಬ್ಬರು ಪ್ರಮುಖ ನಾಯಕರ ನಡುವೆ ಕೂಡ ಮುಂದುವರೆದಿದೆ ಮಾತಿನ ಸಮರ. ಹಾಗಾದ್ರೆ ಮುಂದಿನ ಸುದ್ದಿ ವಿವರಿಸುತ್ತೆ ಯಾರದು ರಾಜಕೀಯ ನಾಯಕರು, ಹಾಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ಸಮರ ಅಂತ ಹೇಳಿ 3 ಪ್ರಶ್ನೆಗಳತ್ತ ಗಮನ ಕೊಡೋಣ. ಯಾರ ನಡುವೆ ಆಗಿದೆ ವಾಕ್ಸಮರ ಅನ್ನೋ ಪ್ರಶ್ನೆಗೆ ಉತ್ತರ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ನಡುವೆ ನಡೀತು ಮಾತಿನ ಚಕಮಕಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತು ವಾಕ್ಸಮರ ಅನ್ನೋ ಪ್ರಶ್ನೆಗೆ ಉತ್ತರ ಮೆಡಿಕಲ್ ಕಾಲೇಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಇವರು ನೀವಿದ್ದಾಗ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅಂತ ಅವರು ಹೀಗೆ ನಡೀತು ಮಾತಿನ ಸಮರ. ಯಾಕಾಗಿ ನಡೀತು ಮಾತಿನ ಸಮರ ಅನ್ನೋದಕ್ಕೆ ಈ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭವಾದ ಮಾತು ನಂತರದಲ್ಲಿ ವಾಕ್ ಸಮರದ ಸ್ವರೂಪವನ್ನ ಪಡ್ಕೊಳ್ತಾ ಹೋಯಿತು. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಹೋಗೋಣ. ಮೆಡಿಕಲ್ ಕಾಲೇಜಿನ ಸುತ್ತ ನಡೆದ ಟಾಕ್ ವಾರ್ ಯಾವ ರೀತಿ ಇತ್ತು ಅನ್ನೋದನ್ನ ವಿವರಿಸುತ್ತೆ ಈ ಅಂಶಗಳು. ಸತ್ಯಸಾಯಿ ಮೆಡಿಕಲ್ ಕಾಲೇಜಿಗೆ ಅನುಮತಿಗೆ ಸಂಬಂಧಪಟ್ಟಂತೆ ಶುರುವಾಯಿತು ವಾಕ್ ಸಮರ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮಧ್ಯೆ ಈ ವಾಕ್ ಸಮರ ನಡೆದಿದೆ. ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಈ ಒಂದು ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಕೇಳ್ತಾರೆ ಅಶ್ವಥ್ ನಾರಾಯಣ್. ಇದಕ್ಕೆ ನೇರವಾಗಿ ನಿಮ್ ಕೈಲೇ ಅಧಿಕಾರ ಇತ್ತು, ಆಗ ಯಾಕೆ ನೀವು ಅನುಮತಿಯನ್ನ ಕೊಡ್ಲಿಲ್ಲ ಅನ್ನೋ ಕೌಂಟರ್ ಪ್ರಶ್ನೆಯನ್ನ ಕೇಳ್ತಾರೆ ಡಿಕೆ ಶಿವಕುಮಾರ್. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ ಇದು ನೀವು ಬಂದಿರೋ ಮಾರ್ಗ ಸರಿಯಾದದ್ದಲ್ಲ, ಬದಲಾಗಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಆ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯವಾಗದೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದ್ ರೀತಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದೆ ಅನ್ನೋ ಆರೋಪವನ್ನ ಅಶ್ವಥ್ ನಾರಾಯಣ್ ಅವರು ಮಾಡ್ತಾರೆ. ಹೀಗೆ ಮುಂದುವರೆದ ಅಶ್ವಥ್ ನಾರಾಯಣ್ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವಿನ ಈ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟ ಅನುಮತಿಯ ಮಾತುಕತೆ ವಾಕ್ ಸಮರದ ಸ್ವರೂಪ ಪಡೆದಿದ್ದು ಹೇಗೆ ಕೇಳಿಸ್ಕೊಳ್ಳಿ. 100% ಫ್ರೀ ಅಡ್ಮಿಷನ್ ಅನ್ನ ಫೀಸ್ ಅನ್ನು ತಗೊಳ್ಳದೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ದಯವಿಟ್ಟು ಅದಕ್ಕೆ ಅನುಮತಿ ಕೊಡುವಂತದ್ದು ಈಗ ತಕ್ಷಣ ಸರ್ಕಾರದಿಂದ ಆಗ್ಬೇಕು ಅನ್ನೋಂಥದ್ದು. ಈಗ ಸತ್ಯಸಾಯಿ ಸಂಸ್ಥೆ ಎಲ್ಲರಿಗೂ ಕೂಡ ಗೌರವವಿದೆ, ಅದು ವಿಶ್ವಾಸ ಇದೆ. ಯಾಕೆ ಕೊಡ್ಲಿಲ್ಲ, ಈಗ ಯಾಕೆ ಡಿಲೇ ಆಯ್ತು ಅಂತ ನೋಡಿ ಮತ್ತೆ ಆದಷ್ಟು ಬೇಗನೆ ಕೊಡಿ. ಈಗ ನಿಮ್ಗೆ ಕೊಡೋ ಭಾಗ್ಯ ಸಿಕ್ಕಿದೆ, ನಿಮ್ಗೆ ಕೊಡಬೇಕು ಅಂತ ಮನ್ಸಿಲ್ಲ ಅಂತ ಹೇಳಿ ನಿಮ್ಮ ಮಂತ್ರಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಇದು ವಾದ ಮಾಡುವಂತದ ಏನೋ ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಅವಕಾಶ ಆಗ್ಲಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀರಲ್ಲ ನೀವೇನಾದ್ರು ಕೊಡ್ತಾ ಇದ್ದೀರಾ? ನಿಮ್ಗೇನು ಏನ್ ಕಷ್ಟ ಇಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ,
ನಿಮಗೆ ಅನುಮತಿ ಕೊಡಕ್ಕೆ ಏನಾದ್ರು ಕಷ್ಟ ಆಗಿದ್ಯಾ? ನೀವು ಮಾತಿನ ಅರ್ಥ ಏನು? ನಿಮ್ಮ ಮಾತಿನ ಅರ್ಥ ಏನು? ಮಾತಿನ ಅರ್ಥ ಸರ್ಕಾರ ನೀವು ಅನುಮತಿ ಕೊಡ್ತೀರಾ ಇಲ್ವಾ ಅಂತ ಹೇಳ್ಬೇಕು. ಹೇಳಿ ನಿಮ್ ಕಷ್ಟ ಏನಾಗಿತ್ತು? ಇವಾಗ ಕೊಟ್ಟಿಲ್ಲ ಕೇಳ್ತಾ ಇದೀವಿ. ಮಂತ್ರಿ ಉದ್ಘಾಟನೆ ಮಾಡಿದಂತ ಜಾಗಕ್ಕೆ ಭಾಗ್ಯ ಸಿಕ್ಕಿದೆ, ಖುಷಿ ಪಡಿ. ಬೇರೆ ಪಾಯಿಂಟ್ ಕೊಡ್ತೀವಿ ಅಂತ ಹೇಳಿ ಖುಷಿ ಪಡ್ಬೇಕು. ನಮ್ ಭಾಗ್ಯ ಫ್ರೀ ಆಗಿ ಅಡ್ಮಿಷನ್ ಕೊಡ್ತಾ ಇದಾರೆ. ನಿಮ್ಮಿಂದ ಕೇಳ್ತಾ ಇದಾರೆ, ನಿಮ್ಮಿಂದ ಜಮೀನ್ ಕೇಳ್ತಾ ಇದಾರೆ. ಅನುಮತಿ ಕೊಡಕ್ಕೆ ಸರ್ಕಾರದ ಉತ್ತರ ಮಾಡ್ತೀವೋ ಮಾಡಬೇಕು. ನೀವು ಮಾಡಿ ಹಾಮಿನ ಮಾತುಗಳು ಗ್ಯಾರಂಟಿನೂ ಕೊಡದೇನೆ ಅಧಿಕಾರದಲ್ಲಿ ನಿಮ್ಮನ್ನು ನೋಡಿ ಏನು ಓಟ್ ಕೊಟ್ಟಿಲ್ಲ. ಇನ್ನು ರಾಜ್ಯ ಸರ್ಕಾರದ ಮತ್ತೊಬ್ಬ ಸಚಿವನಿಗೆ ನಾಗಮಂಗಲದ ಡ್ರೈವರ್ ಕಮ್ ನಿರ್ವಾಹಕನ ಆತ್ಮಹತ್ಯೆ ಪ್ರಹಸನ ಉರುಳಾಗೋ ಸಾಧ್ಯತೆ ಇದೆಯಾ? ಈ ಪ್ರಶ್ನೆಗೆ ಉತ್ತರ ನೋಡೋಣ ಬ್ರೇಕ್ನ ನಂತರ. ಮೂರು ಗಂಟೆ ಮೂರು ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ರಾಜಕೀಯ ನಾಯಕರ ವಾಕ್ ಸಮರದ ಸುದ್ದಿಗಳನ್ನ ಗಮನಿಸಿದ್ವಿ. ಇದೀಗ ರಾಜಕೀಯ ನಾಯಕರೊಬ್ಬರ ವಿರುದ್ಧವಾಗಿ ಬಂದಿರುವ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟ ಸುದ್ದಿ ಕಡೆ ಗಮನ ಕೊಡೋಣ. ಸುದ್ದಿಯ ಸುತ್ತ ಇರುವ ಮೂರು ಪ್ರಶ್ನೆಗಳು. ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನಾಗಮಂಗಲ ಡಿಪೋದ ಡ್ರೈವರ್ ಆತ್ಮಹತ್ಯೆ ಪ್ರಹಸನದ ಕತೆ. ಹಾಗಾದ್ರೆ ಏನಾಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಪ್ರಶ್ನೆಗೆ ಉತ್ತರ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಆತ್ಮಹತ್ಯೆಗೆ ಯತ್ನ ಮಾಡಲಾಗಿದೆ ಅನ್ನೋ ಆರೋಪ. ಡೆತ್ ನೋಟ್ನಲ್ಲೂ ಕೂಡ ಸಚಿವರೊಬ್ಬರ ಹೆಸರನ್ನ ಬರೆದಿದ್ದಾರೆ. ಅವರ ಕಿರುಕುಳವೇ ಇದಕ್ಕೆ ಕಾರಣ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ಇದರ ಪರಿಣಾಮ ಏನಾಗ್ತಿದೆ? ಚಲುವರಾಯಸ್ವಾಮಿ ಹಾಗೆ ಎಚ್ ಡಿ ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧವೇ ಪ್ರಾರಂಭ ಆಗ್ಬಿಟ್ಟಿದೆ. ನಾಗಮಂಗಲದ ಡಿಪೋದ ಚಾಲಕನ ಆತ್ಮಹತ್ಯೆ ಪ್ರಯತ್ನ ಪ್ರಕರಣಕ್ಕೂ ಕುಮಾರಸ್ವಾಮಿ ಹಾಗೆ ಚಲುವರಾಯಸ್ವಾಮಿ ನಡುವೆ ನಡೀತಾ ಇರುವ ಈ ವಾಕ್ ಸಮರಕ್ಕೂ ಯಾವ ರೀತಿ ಸಂಬಂಧ ಗಮನಿಸ್ತಾ ಹೋಗೋಣ. ಟ್ರಾನ್ಸ್ಫರ್ ರಾಜಕೀಯ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮನನೊಂದು ಆತ ಈ ರೀತಿಯ ಯತ್ನಕ್ಕೆ ಕೈ ಹಾಕ್ತಾ ಅನ್ನೋ ಆರೋಪ ನಿನ್ನಿಂದಲೂ ಕೂಡ ಕೇಳೋಕ್ ಸಿಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಮಹಿಳೆಯ ಜೊತೆಯಲ್ಲಿ ದುರ್ವರ್ತನೆ ತೋರಿದ್ರು ಅನ್ನೋ ಆರೋಪ ಕೂಡ ಈ ಡ್ರೈವರ್ ಕಮ್ ನಿರ್ವಾಹಕನ ಮೇಲಿದೆ. ಇದೇ ವಿಚಾರಕ್ಕೆ ಟ್ರಾನ್ಸ್ಫರ್ ಮಾಡಲಾಯಿತು ಅಂತ ಕೂಡ ಮಾತುಕತೆ ಕೇಳೋಕ್ ಸಿಗ್ತಾ ಇದೆ. ಆದ್ರೆ ಆತ್ಮಹತ್ಯೆ ಪ್ರಯತ್ನ ಆದ ನಂತರದಲ್ಲಿ ರಾಜಕೀಯ ಸ್ವರೂಪವನ್ನ ಕೂಡ ಈ ಒಂದು ಪ್ರಕರಣ ಪಡೆದುಕೊಂಡಿದೆ. ರಾಜಕೀಯ ದ್ವೇಷ ಸಾಧಿಸುತ್ತಿದ್ದಾರೆ ಸಚಿವರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ರು. ಏನು ಹಾಸ್ಪಿಟಲೈಸ್ ಆಗಿದ್ದಾನೆ ನಿರ್ವಾಹಕ ಚಾಲಕ, ಆತನ ಆರೋಗ್ಯ ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ರು. ಆದ್ರೆ ವರ್ಗಾವಣೆ ತಡೆದಿದ್ದೇನೆ ಅಂತ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನ ಸಚಿವ ಚಲುವರಾಯಸ್ವಾಮಿ ಮಾಡಿದ್ದಾರೆ. ಸದನದಲ್ಲೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಚರ್ಚೆ ನಡೀತು. ಚರ್ಚೆ ವಾಕ್ಸಮರಕ್ಕೆ ಕಾರಣವಾಯಿತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಪೋದ ಮ್ಯಾನೇಜರ್ ಮಾತನಾಡಿದ್ದಾರೆ. ಹಾಗೆ ಆತ್ಮಹತ್ಯೆ ಪ್ರಯತ್ನ ಮಾಡಿದ ಚಾಲಕನ ತಂದೆ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರ ಆರೋಪವೂ ಇದೆ. ಇದಕ್ಕೆ ಚಲುವರಾಯಸ್ವಾಮಿ ಅವರ ಕೌಂಟರ್ ರಿಯಾಕ್ಷನ್ ಕೂಡ ಇದೆ. ಗಮನಿಸೋಣ. ಮಹಿಳಾ ಪ್ಯಾಸೆಂಜರ್ ಜೊತೆ ಸ್ವಲ್ಪ ಏನೋ ಜಗಳ ಆಗಿ ಅದು ಮಿನಿಸ್ಟ್ರಿ ಕಂಪ್ಲೇಂಟ್ ಆಗಿ ಅವರು ಒಂದು ಸ್ವಲ್ಪ ವರ್ಗಾವಣೆ ಮಾಡೋಕ್ಕೆ ನಮ್ಮ ಆಫೀಸರ್ಸ್ ಕೇಳಿದ ವರ್ಗಾವಣೆ ಆದೇಶ ಆಗಿತ್ತು. ಅವರದನ್ನ ನಿರಾಕರಿಸಿ ಇಲ್ಲ ನಾನು ಟ್ರಾನ್ಸ್ಫರ್ ತಗೊಳ್ಳಲ್ಲ ಅಂತೇಳಿ ನಾವು ಹೇಳ್ದವ್ರು. ಇದೇನು ಸೊಸೈಟಿ ಇವೆಲ್ಲ ಯಾವುದು ಇದೆಲ್ಲ ಇದೆಲ್ಲ ಇದ್ದಿದ್ದೇನೆ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದೇನೆ, ಸೊಸೈಟಿ ಇವೆಲ್ಲ ಮಾತಾಡಬೇಡ ಅಂತ ಹೇಳಿದ್ರು. ಬಟ್ ಅವರು ಬಾಟ್ಲಿನ ಜೋಬಲ್ಲಿ ಇಟ್ಕೊಂಡು ಬಂದು ಡಿಪೋ ಒಳಗಡೆ ವಿಷ ಸೇವಿಸಲು ಪ್ರಯತ್ನಪಡಿಸಿ ಸ್ವಲ್ಪ ವಿಷನೂ ಸೇವಿಸಲು. ಮತ್ತು ನಮ್ಮ ಮಗ ಜಗದೀಶು ಅವರು ಈ KSRTCಗೆ ಡಿಪಾರ್ಟ್ಮೆಂಟಲ್ಲಿ ಮೊನ್ನೆ ಡ್ಯೂಟಿಗೆ ಅಂತ ಬಂದಿದ್ದಾಗ ಇಷ್ಟವಾಗಿ ಟ್ರಾನ್ಸ್ಫರ್ ಮಾಡಿಸಿ ನಿಮ್ಮಪ್ಪ ಮೇಲಧಿಕಾರಿಯಿಂದ ಪ್ರೆಷರ್ ಮೈಂದೆ ಅಂದ್ಬಿಟ್ಟು ನಮ್ಮ ಮಗನಿಗೆ ಇದು ಮಾಡಿದ್ದಾರೆ. ಮಾಡಿದಾಗ ಇದಕ್ಕೆ ಒತ್ತಾಟ ಅದಪ್ಪ ಕಾರಣ ಅಂದಾಗ ಫೋನ್ ಹಾಕಿ ನಮಗೆ ಹೇಳಿದ್ದಾರೆ, ಈ ಥರ ಚಲುವರಾಯಸ್ವಾಮಿಯವರು ನಮಗೆ ಇದು ಬಂದಿದೆ, ಇನ್ನು ವಿಶದವಾಗಿ ಹೆಣ್ಮಗುಗೆ ಮಾತಾಡಿದ್ವಿ ಹಾಗೆ ಹೀಗೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಮೇನ್ ಸೂತ್ರಧಾರಿ ಯಾರು ಅಂದರೆ ಮಹಾದೇವ ಮತ್ತು ಅದೇ ನಮ್ಮ ಗ್ರಾಮದ ಮಹಾದೇವ ಮತ್ತು ಚಟ್ಟೆಕೆರೆ ಬಸವರಾಜು ಇವರಿಬ್ಬರು ಬಂದು ಡಿಪೋದೊಳಗಡೆ ಹೋಗಿ ಒಬ್ಬ ಅಧಿಕಾರಿ ಒಳಗಡೆ ಹೋಗಿ ಇವರು ಆಧಾರಿ ಮತ್ತು ಒಂದು ಹೇಳಿದ್ದಾರೆ ಅಂದರೆ ಯಾವ ಮಟ್ಟಿಗಿದೆ ರಾಜಕೀಯ. ಇನ್ನು 24 ಗಂಟೆ ಅಬ್ಸರ್ವೇಷನ್ ಇಡಬೇಕಾಗಿದೆ. ವೆಂಟಿಲೇಟರ್ ಮೇಲಿದ್ದಾರೆ. ವೆಂಟಿಲೇಟ್ರಿಂದ ತೆಗೆಯೋವರೆಗೂ ಅಬ್ಸರ್ವೇಷನ್ ಮಾಡಲೇಬೇಕಾಗಿದೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಈ ಸರ್ಕಾರ ಇನ್ನೂ ಬಂದು 50 ದಿನ ಆಗಲಿಲ್ಲ.
ದುಡ್ಡು ತಗೊಂಡು ವರ್ಗಾವಣೆ ಮಾಡೋದು ಒಂದು ಭಾಗ ಮಾಡ್ಕೊಳ್ಳಿ, ಅವ್ರ ಹಣೆ ಬರ, ಅವರ ಚಾಳಿ ಅದು. ರಾಜಕಾರಣ ಮಾಡಲಿ. ಇನ್ನೂ ಒಂದು ತಿಂಗಳಾಗಲಿಲ್ಲ ಅಧಿಕಾರಕ್ಕೆ ಬಂದು, ಇವೇನು ಶಾಶ್ವತನ ಇದು? ಗೊತ್ತಿದೆ, ಈಗಾಗಲೇ ಹೇಳಿದ್ದೀನಿ. ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ನಾವು ಯಾವ ಪತ್ರ ಕೊಟ್ಟಿಲ್ಲ, ವರ್ಗಾವಣೆ ಮಾಡಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಅದಾದಮೇಲೆ ನನ್ನ ಗಮನಕ್ಕೆ ಬಂದಾಗ ನಾನು ಅದು ಹೋಲ್ಡ್ ಮಾಡೋಕ್ಕೂ ಹೇಳಿದ್ದೆ. ಸೊ ಹೋಲ್ಡ್ ಮಾಡಿ ಅವರು ಅದನ್ನು ಎನ್ಕ್ವೈರಿ ಮಾಡೋದು ಸಂದರ್ಭದಲ್ಲಿ ಹುಡುಗ ಕ್ಯಾನ್ಸಲ್ ಮಾಡಿ ಅಂತ ಒತ್ತಡ ಮಾಡೋದ್ರ ಮೂಲಕ ಹೋಗಿ ನೆನ್ನೆ ಇನ್ಸಿಡೆಂಟ್ ನಡೆದಿದೆ. ಅವ್ರ ಕುಟುಂಬದವರೆಲ್ಲ ಅವ್ರನ್ನ ಬದುಕಿಸ್ಕೊಳ್ಳೋಕ್ಕೆ ರಾತ್ರಿ ನನಗೂ ಫೋನ್ ಮಾಡಿದರು. ನಾನು ಶಿಫ್ಟ್ ಮಾಡಿ ಅಂತೇಳಿ ಮಾಡಿಸಿದ್ದೀನಿ. ಪಾಪ ಸಹ ಇದಕ್ಕೆ ಕೆಲವು ಜನತಾದಳದವರು ಅದನ್ನು ಶಿಫ್ಟ್ ಮಾಡ್ದಂಗೆ ಅಲ್ಲೇ ಇದ್ದು ನಾವು ರಾಜಕೀಯವಾಗಿ ಅದನ್ನು ಬಳಸ್ಕೋಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಪಾಪ ನಮ್ಮ ರಾಜ್ಯದ ನಾಯಕರು ಸಹ ಬಂದಿದ್ದಾರಂತೆ, ಒಳ್ಳೇದಾಗಲಿ ಅವ್ರಿಗೆ. ಸೊ ಅದನ್ನು ಇಲಾಖೆಯವ್ರು ನೋಡ್ತಾರೆ ಬಿಡಿ. ನಮ್ದು ಯಾವುದೂ ಲೆಟ್ರು ನಾನು ಯಾರನ್ನೂ ವರ್ಗಾವಣೆ ಮಾಡಿ ಅಂತ ಹೇಳಿಲ್ಲ. ಸೊ ಅಡ್ಮಿನಿಸ್ಟ್ರೇಟಿವ್ 100%. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾ ಹೋಗ್ತಾರೆ. ಲೈವ್ ಕನೆಕ್ಟೆಡ್ ಇದ್ದಾರೆ. ಸುನಿಲ್, 2 ವರ್ಷನಿದೆ ಈ ಸ್ಟೋರಿಗೆ. ಒಂದ್ ಕಡೆಯಲ್ಲಿ ಮಹಿಳೆ ಜೊತೆ ಅನುಚಿತ ವರ್ತನೆ, ಮತ್ತೊಂದು ಕಡೆಯಲ್ಲಿ ರಾಜಕೀಯ ದ್ವೇಷ. ಈಗ ರಾಜಕೀಯ ನಾಯಕರ ವಾಕ್ ಸಮರದ ಡೀಟೇಲ್ಸು ಬೇಕು, ಅದರ ಜೊತೆಗೆ ಸದ್ಯಕ್ಕೆ ಆತನ ಕಂಡೀಷನ್ ಹೇಗಿದೆ, ಆ ಡಿಪೋದವರು ಹಾಗೆ ಈತನ ಕುಟುಂಬಸ್ಥರ ಆರೋಪ ಎಲ್ಲಿಗೆ ಬಂದು ನಿಂತಿದೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. ಖಂಡಿತ ಸ್ಮಿತಾ, ಈಗ ಸದ್ಯಕ್ಕೆ ಆತನ ಆರೋಗ್ಯದ ವಿಚಾರವಾಗಿ ಹೇಳೋದಾದ್ರೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಆತನಿಗೆ ವೆಂಟಿಲೇಟರ್ ಅಳವಡಿಸಿ ಆತನಿಗೆ ಚಿಕಿತ್ಸೆಯನ್ನು ಕೊಡ್ಲಾಗ್ತಾ ಇರುವಂತದ್ದು. ಅಂದ್ರೆ ಇದು ಈ ಒಂದು ಪ್ರಕರಣ ಈಗ ರಾಜಕೀಯ ಒಂದು ದ್ವೇಷ ಅನ್ನುವಂಥದ್ದೇನಿದೆ ಆ ಸ್ವರೂಪವನ್ನ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಿರ್ವಾಹಕ ಚಾಲಕ ಏನಿದ್ದಾನೆ ಜಗದೀಶ್, ಈತನ ಕುಟುಂಬ ಆರೋಪ ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ, ಏನು ಜಗದೀಶ್ ಏನಿದ್ರು ಅವರ ಮೇಲೆ ದುರುದ್ದೇಶದಿಂದ ಈ ರೀತಿಯಾದಂತ ಟ್ರಾನ್ಸ್ಫರ್ ಅನ್ನ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಆತ ಏನು ಆತ್ಮಹತ್ಯೆಗೆ ಯತ್ನಿಸಿದ್ದ, ಆತ ಕೂಡ ಡೆತ್ ನೋಟ್ ನಲ್ಲೂ ಕೂಡ ರಾಜಕೀಯ ಇಲ್ಲಿ ಇರುವಂತದ್ದು ಅನ್ನುವಂತ ಉಲ್ಲೇಖವನ್ನ ಆತ ಡೆತ್ ನೋಟ್ ನಲ್ಲಿ ಮಾಡಿರುವಂತದ್ದು. ಅಂದ್ರೆ ನೇರವಾಗಿ ಶಾಸಕರು ನನ್ನ ಒಂದು ಟ್ರಾನ್ಸ್ಫರ್ ವಿಚಾರದಲ್ಲಿ ಅವರ ಹಸ್ತಕ್ಷೇಪ ಇದೆ ಅನ್ನುವಂತ ವಿಚಾರವನ್ನ ಆತ ಲೆಟರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇದಕ್ಕೆ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಅಂದ್ರೆ ಆತ ನಾಗಮಂಗಲದಲ್ಲಿ ಏನು ಕೆಲಸವನ್ನ ಮಾಡ್ತಾ ಇರುವಂತದ್ದು, ಮದ್ದೂರಿಗೆ ಆತನನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ನಿನ್ನೆ ಡಿಪೋ ಮ್ಯಾನೇಜರ್ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಹೇಳಿದ ನಂತರ ಇವೆಲ್ಲ ಬೆಳವಣಿಗೆಗಳು ಕೂಡ ನಡೆದಿರುವಂತದ್ದು. ಅಂದ್ರೆ ಇಲ್ಲಿ ಆರೋಪವನ್ನ ಜಗದೀಶ್ ಮಾಡ್ತಾ ಇರುವಂತದ್ದು, ಅಂದ್ರೆ ಉದ್ದೇಶ ಪೂರ್ವಕವಾಗಿ ಚಲುವರಾಯಸ್ವಾಮಿ ಅವರು ನನ್ನನ್ನ ಏನು ಮದ್ದೂರಿಗೆ ಟ್ರಾನ್ಸ್ಫರ್ ಅನ್ನ ಮಾಡಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾನು JDS ಬೆಂಬಲಿತ ಅನ್ನುವಂತ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಜಗದೀಶ್ ಅವರ ಪತ್ನಿ ಕೂಡ JDS ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯೆ ಆಗಿದ್ದಾರೆ. ಹೀಗಾಗಿ ಇದನ್ನೇ ಚುನಾವಣೆಯಲ್ಲಿ ಏನು JDS ಗೆ ಬೆಂಬಲ ಮಾಡಿದ್ದೆ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಜಗದೀಶ್ ಮಾಡಿರುವಂತದ್ದು. ಆದ್ರೆ ಸದ್ಯಕ್ಕೆ ಏನು KSRTC ಡಿಪೋ ಮ್ಯಾನೇಜರ್ ಈ ವಿಚಾರವನ್ನ ಅಂದ್ರೆ ಏನು ಮಹಿಳಾ ಪ್ಯಾಸೆಂಜರ್ ಒಬ್ಬರ ಜೊತೆ ಅನುಚಿತವಾಗಿ ಇವರು ಜಗದೀಶ್ ವರ್ತಿಸಿದ್ರು, ಹೀಗಾಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಲಾಗಿತ್ತು ಅನ್ನುವಂತ ಮಾತನ್ನ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಸದ್ಯಕ್ಕೆ ಏನು ಆತನ ವರ್ಗಾವಣೆಯನ್ನ ಈಗಾಗಲೇ ರದ್ದುಗೊಳಿಸಿದೀವಿ ಎನ್ನುವಂತ ಮಾತನ್ನ ಡಿಪೋ ಮ್ಯಾನೇಜರ್ ಕೂಡ ಹೇಳಿರುವಂತದ್ದು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಸರ್ಕಾರದಿಂದ ಜನರಿಗೆ ಸೌಲಭ್ಯಗಳು ಯಾವ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂದ್ರೆ, ಕೆಲವೊಂದ್ ಕಡೆ ಬಸ್ ಇರಲ್ಲ, ಬಸ್ ಇದ್ರೂ ಬಸ್ ಸ್ಟ್ಯಾಂಡ್ ಇರಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡು ಇದೆ, ಆದ್ರೆ ಜನರಿಗೆ ಸಿಗ್ತಿಲ್ಲ. ಎಲ್ಲಿ ಏನಾಗ್ತಿದೆ ವಿವರಿಸ್ತೀವಿ ಬ್ರೇಕ್ನ ನಂತರ. ಬ್ರೇಕ್ನ ನಂತರ 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ರಾಜಕೀಯ ನಾಯಕರ ವಾಕ್ಸಮರ ಇದ್ದದ್ದೇ, ಇದೀಗ ನಿಮ್ಮ ಅಂದ್ರೆ ಜನಸಾಮಾನ್ಯರ ಬವಣೆ ಕಡೆ ಕೂಡ ಗಮನ ಹರಿಸೋಣ. ಹಾಗಾದ್ರೆ ಯಾವ ವಿಚಾರ ಈಗ ಸುದ್ದಿಯನ್ನ ಮಾಡ್ತಿರೋದು ಅನ್ನೋದಕ್ಕೆ ಸಂಬಂಧಪಟ್ಟ 3 ಪ್ರಶ್ನೆಗಳನ್ನ ಗಮನ ಕೊಡೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಉದ್ಘಾಟನೆ ಆಗದೆ ಜನರ ಬಳಕೆಗೆ ಲಭ್ಯವಿಲ್ಲದ ಬಸ್ ನಿಲ್ದಾಣದ ಕಥೆಯೊಂದನ್ನ ಹೇಳ್ತಾ ಇದೀವಿ. ಎಲ್ಲಿದೆ ಈ ಬಸ್ ನಿಲ್ದಾಣ ಅನ್ನೋ ಎರಡನೇ ಪ್ರಶ್ನೆಗೆ ಉತ್ತರ ಬೆಳಗಾವಿಯ ಅಂಕಲಿ ಗ್ರಾಮದಲ್ಲಿ. ಏನ್ ಸಮಸ್ಯೆ ಆಗ್ತಿದೆ ಅಲ್ಲಿ ಅನ್ನೋದಕ್ಕೆ ಉತ್ತರ ಉದ್ಘಾಟನೆ ವಿಳಂಬ ಆಗ್ತಿದೆ, ಹೀಗಾಗಿ ಜನರ ಬಳಕೆಗೆ ಲಭ್ಯವಿಲ್ಲ ಈ ಬಸ್ ಸ್ಟ್ಯಾಂಡ್. ಹಾಗಾದ್ರೆ ಯಾವ ರೀತಿ ಸಮಸ್ಯೆ ಎಲ್ಲ ಆಗಿದೆ, ಜನ ಏನ್ ಹೇಳ್ತಾರೆ ಈ ಬಗ್ಗೆ, ಅದ್ರ ಬಗ್ಗೆ ಕೂಡ ಗಮನಿಸ್ತಾ ಹೋಗೋಣ. ಬಸ್ ಸ್ಟ್ಯಾಂಡ್ ಇದ್ರೂ ಕೂಡ ಉಪಯೋಗಕ್ಕೆ ಬರ್ತಿಲ್ಲ ಅನ್ನೋ ಅಸಮಾಧಾನ ಜನರದ್ದು. ಬರೋಬ್ಬರಿ 2.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ, ಅದರ ಕಾಮಗಾರಿಯನ್ನ ನಡೆಸಲಾಗಿದೆ. ಕಾಮಗಾರಿ ಮುಗ್ದೇ ಹೋಗಿದೆ, ಆದ್ರೆ ಉದ್ಘಾಟನೆ ಮಾತ್ರ ಆಗೇ ಇಲ್ಲ.
ಉದ್ಘಾಟನೆ ಆಗಿಲ್ಲ ಅಂತ ಹೇಳಿ ಬಳಕೆ ಕೂಡ ಆಗ್ತಾ ಇಲ್ಲ ಈ ಬಸ್ ನಿಲ್ದಾಣ. 2.25 ಕೋಟಿ ಹತ್ರ ಹಣ ಖರ್ಚಾಗಿದೆ, ಆದ್ರೂ ಕೂಡ ಜನರಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ ಈ ಬಸ್ ನಿಲ್ದಾಣ. ರಸ್ತೆಯಲ್ಲೇ ಬಸ್ಗಾಗಿ ಜನರು ಕಾಯ್ಬೇಕು. ಮಳೆ ಬಂದ್ರು ಅಷ್ಟೇ, ಬಿಸಿಲಿದ್ರು ಅಷ್ಟೇ, ಬಸ್ ಸ್ಟ್ಯಾಂಡ್ ನೋಡೋಕಿದೆ, ಆದ್ರೆ ಉಪಯೋಗ ಮಾಡೋ ಹಾಗಿಲ್ಲ ಅನ್ನೋ ಪರಿಸ್ಥಿತಿ ಜನರದು. ನೂರಾರು ಬಸ್ಗಳು ಓಡಾಡುವ ಮಾರ್ಗ ಇದಾಗಿದ್ರು ಕೂಡ ಬಸ್ ನಿಲ್ದಾಣ ಉದ್ಘಾಟನೆ ಆಗದೆ ಕಾಮಗಾರಿ ನಡೆಸಿದ್ರೂ ಕೂಡ ಪ್ರಯೋಜನ ಇಲ್ಲ ಅನ್ನೋ ಹಂತಕ್ಕೆ ಬಂದು ತಲುಪಿದೆ. ಯಾವ ರೀತಿ ಇದೆ ಬಸ್ ನಿಲ್ದಾಣ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಿದೀವಿ ಅದನ್ನ. ಅಂಕಲಿ ಬಸ್ ನಿಲ್ದಾಣವನ್ನ 2.40 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಾರೆ, ಆದ್ರೆ ಉದ್ಘಾಟನೆ ಆಗದೆ ಇದನ್ನ ಬಳಸೋ ಹಾಗಿಲ್ಲ ಅನ್ನೋ ರೀತಿಯಲ್ಲಾಗಿದೆ ಅಲ್ಲಿನ ಪರಿಸ್ಥಿತಿ. ಈ ಪರಿಸ್ಥಿತಿಯ ಬಗ್ಗೆ ಸ್ಥಳೀಯರಾದ ಸುರೇಶ್ ಪಾಟೀಲ್ ಮಾತನಾಡಿದ್ದಾರೆ. ಹಾಗೆ ಇದೇ ಮಾರ್ಗದಲ್ಲಿ ಓಡಾಡೋ ವಿದ್ಯಾರ್ಥಿಯೊಬ್ರು ಕಿರಣ ಮಾತನಾಡಿದ್ದಾರೆ, ಕೇಳೋಣ. ಅಂಕ್ಲಿ ನೂತನ ಬಸ್ ಸ್ಟ್ಯಾಂಡದ ಕಾಮಗಾರಿ ಕಳೆದ 1 ವರ್ಷದಿಂದ ಪ್ರಾರಂಭವಾಗಿದ್ದು ಈಗಾಗಲೇ ಉದ್ಘಾಟನೆಗೆ ಸಜ್ಜಾಗಿದೆ. ಸುಮಾರು 2.40 ಕೋಟಿ ವೆಚ್ಚದಲ್ಲಿ ಈ ಬಸ್ ಸ್ಟ್ಯಾಂಡು ಪೂರ್ಣಗೊಂಡಿದೆ. ಸಾರ್ವಜನಿಕರಿಗೆ ಆದಷ್ಟು ಬೇಗ ಇದನ್ನು ಕೊಡಬೇಕು, ಯಾಕಂದರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗುತ್ತದೆ. ಶಾಲೆಗೆ ಹೋಗುವ ಮಕ್ಕಳು, ಸಾರ್ವಜನಿಕರು ಇಲ್ಲಿ ದಾರಿಯಲ್ಲಿ ನಿಂತು ಭಾಳ ಅವರಿಗೆ ಅನಾನುಕೂಲ ಆಗ್ತದೆ. ಅದಕ್ಕೆ ದಯವಿಟ್ಟು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳೇ ಆಗಲಿ ಆದಷ್ಟು ಬೇಗನೆ ಇದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮುಕ್ತ ಮಾಡಿ ಕೊಡಬೇಕಂತ ಕೇಳಿ. ಈ ಬಸ್ ಸ್ಟ್ಯಾಂಡ್ ಒಂದು ಇನ್ನೂ ಅದಕ್ಕೆ ಯಾವಾಗ ಮುಹೂರ್ತ ಬರ್ತೈತಿ ಗೊತ್ತಿಲ್ಲ. ಈಗ ಕಟ್ಟಕ್ಕೆ ಚಾಲೂಕತ್ತು, ಎಲ್ಲ ಕಟ್ಟಡ ಮುಗಿದೈತಿ, ಆದ್ರೆ ಭೀ ಅವ್ರು ಇನ್ನೂ ಓಪನಿಂಗ್ ಮಾಡೋರಾಗಿದ್ದಾರೆ. ಅದನ್ನ ಎದಕ್ಕೆ ನಿಲ್ಸಿದಾರೋ ಅದು ನಮಗೂ ಗೊತ್ತಿಲ್ಲ. ಈಗ ನಾವು ಇಲ್ಲಿ ಮಳೆಗಾಲ ಚಾಲು ಆಗೈತಿ, ಈಗ ಮಳೆಗಾಲದಾಗ ಇಲ್ಲಿ ನಿಂತ್ರೆ ಎಲ್ಲ ಮಳೆಗಾಲದಾಗ ತೋರ್ಸ್ಕೊಂಡು ನಿಲ್ಲೋದಾಗತೈತಿ. ಆ ಬಸ್ ಸ್ಟ್ಯಾಂಡ್ ಅಟ್ ಕಟ್ಟಿ ಕೊಟ್ರ ಅಂದ್ರೆ ನಮಗೆ ಹೆಲ್ಪ್ ಆಗ್ತೈತಿ. ಆದಷ್ಟು ಲಘು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದ ಅಂಕ್ಲಿ ಬಸ್ ಸ್ಟ್ಯಾಂಡ್ ಲಘು ಓಪನಿಂಗ್ ಮಾಡಿರುತ್ತೆ. ಇದಾಗಿತ್ತು ಇವತ್ತಿನ 3 ಗಂಟೆ 3 ಪ್ರಶ್ನೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.